ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರೋ ನಟ. ಆದ್ರೆ ಅವರಿಬ್ಬರು ಮಾಡಬಾರದ ಕೆಲಸ ಮಾಡಿರೋ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಅವರಿರೋದೆಲ್ಲಿ, ಹೇಗೆ, ನೀವೇ ನೋಡಿ. ಒಂದೇ ಜಾಗ ಆದ್ರೆ ಬೇರೆ ಬೇರೆ ಕಡೆ ವಾಸ. ಕೊಲೆ ಕೇಸ್ ಹಾಗೂ ಪೆನ್ ಡ್ರೈವ್ ಕೇಸಲ್ಲಿ ಲಾಕ್. ಅವರಿಬ್ರು ಬೇರೆ ಬೇರೆ ಫೀಲ್ಡ್ ನಲ್ಲಿ ಹೆಸರುವಾಸಿಯಾಗಿರೋ ಪಬ್ಲಿಕ್ ಫಿಗರ್ಸ್. ಒಬ್ರು ಸಿನಿ ಫೀಲ್ಡ್ ನಲ್ಲಿ ಲಕ್ಷಾಂತರ ಫ್ಯಾನ್ಸ್ ಹೊಂದಿದ್ರೆ, ಮತ್ತೊಬ್ರು ತಮ್ಮ ರಾಜಕಾರಣದ ಮೂಲಕ ಹೆಸರುವಾಸಿ. ಆದ್ರೀಗ ಇವರಿಬ್ರು ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಲಾಕ್ ಆಗಿದ್ರೆ, ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧಿಯಾಗಿದ್ದಾರೆ. ಇದೀಗ ಇವರಿಬ್ಬರು ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದಾರೆ. ಒಂದು ಬಿಲ್ಡಿಂಗ್ ನಲ್ಲಿ ದರ್ಶನ್ ಹಾಗೂ ಮೂವರಿದ್ರೆ, ಇನ್ನೊಂದು ಬಿಲ್ಡಿಂಗ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇಬ್ರು ಒಂದೇ ಸೂರಿನಡಿ ಇದ್ರೂ ಇನ್ನೂ ಭೇಟಿಯಾಗಿಲ್ಲ ಎನ್ನಲಾಗ್ತಿದೆ. ಭೇಟಿಯಾದ್ರೆ ಮಾತನಾಡುವ ಸಾಧ್ಯತೆ ಇದೆ. ಭೇಟಿಯಾದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಎಸ್ಐಟಿ, ಇಡಿ ತನಿಖೆ ಮಾಡುತ್ತಿದ್ರೆ, ಈ ಮಧ್ಯೆ ಸಿಬಿಐ ರೀ ಎಂಟ್ರಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಅದಕ್ಕಾಗಿ ಸಿಬಿಐ ಸಖತ್ ಟೀಮ್ ವರ್ಕ್ ಮಾಡ್ತಾ ಇದೆಯಂತೆ. ಅದು ಹೇಗಂತೀರಾ? ಮತ್ತಿಬ್ಬರು ಕಾಂಗ್ರೆಸ್ ಶಾಸಕರನ್ನ ಅಂದರ್ ಮಾಡೋದಕ್ಕೆ ಬಲೆ ಹೆಣೆದಿದೆಯಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎಸ್ಟಿ ನಿಗಮ ಹಗರಣ ಅಖಾಡಕ್ಕೆ ಸಿಬಿಐ ಕಣ್ಣು. ಇಡಿ ಎಸ್ಐಟಿ ಬಳಿಕ ಸಿಬಿಐ ಚಾಪ್ಟರ್ ಶುರು ಪಕ್ಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಇಡಿ ಎಸ್ಐಟಿ ಬಳಿಕ ಸಿಬಿಐ ವಿಚಾರಣೆ ಶುರು ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಡಳಿತ ಮಂಡಳಿ ದೂರಿನ ಮೇಲೆ ತನಿಖೆ ಆರಂಭಿಸಿರುವ ಸಿಬಿಐ ಮತ್ತಷ್ಟು ತನಿಖೆ ಮಾಡಲು ತೆರೆಮರೆಯಲ್ಲೇ ಕಸರತ್ತು ಶುರು ಮಾಡಿದ್ಯಂತೆ. ಸದ್ಯ ಎಸ್ಐಟಿ ನಡೆಸುತ್ತಿರುವ ಪ್ರಕರಣ ಮಹತ್ತರ ಘಟ್ಟ ತಲುಪಿದ್ದು, ಅಂದುಕೊಂಡಂತೆ ಆದ್ರೆ ಸಿಬಿಐ ಪ್ರಕರಣದ ತನಿಖೆ ಸದ್ಯದಲ್ಲೇ ಆರಂಭಿಸಲಿದೆ ಎನ್ನಲಾಗ್ತಿದೆ. 187 ಕೋಟಿ ಹಗರಣ ಎಂದ ಕೂಡಲೇ ಪ್ರಕರಣಕ್ಕೆ ಎಂಟ್ರಿ ಆಗಿರೋ ಸಿಬಿಐ 200 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಕುರಿತು ಮಾಹಿತಿ ಕಲೆ ಹಾಕಿ ಅಕೌಂಟ್ ಮಾಲೀಕರನ್ನ ವಿಚಾರಣೆ ಮಾಡಿದೆ. ಜೊತೆಗೆ ಆರೋಪಿಗಳು ನಕಲಿ ಬ್ಯಾಂಕ್ ಖಾತೆ ತೆರೆಯಲು ಬಳಸಿದ್ದ ಕಂಪನಿ ಮಾಲೀಕರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ವಿಚಾರಣೆ ಎದುರಿಸುತ್ತಿದ್ದಾರೆ. ಇಡಿ ಬಳಿಕ ನಾಗೇಂದ್ರಗೆ ಸಿಬಿಐ ಕಂಟಕ ಫಿಕ್ಸ್. ಕಾಂಗ್ರೆಸ್ ಇಬ್ಬರು ಶಾಸಕರಿಗೆ ಗುನ್ನ ಇಡಲು ಸಜ್ಜು. ಇಡಿಯಿಂದ ಬಂಧನ ಆದ್ರೂ ಮಾಜಿ ಸಚಿವ ನಾಗೇಂದ್ರಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ. ಎಸ್ಐಟಿ ಇಡಿ ಬಳಿಕ ಸಿಬಿಐನ ಮತ್ತೊಂದು ಚಾಪ್ಟರ್ ಓಪನ್ ಆಗೋದು ಫಿಕ್ಸ್ ಎನ್ನಲಾಗಿದೆ. ಇದಕ್ಕಾಗಿ ಸಿಬಿಐ, ಎಸ್ಐಟಿ, ಇಡಿ ಎರಡೂ ತನಿಖಾ ಸಂಸ್ಥೆಗಳಿಗಿಂತಲೂ ಡಿಫರೆಂಟ್ ವರ್ಕ್ ಮಾಡಲು ಸಜ್ಜಾಗಿದ್ಯಂತೆ. ಗ್ರೌಂಡ್ ಲೆವೆಲ್ನಲ್ಲಿ ಇಂಚಿಂಚು ಮಾಹಿತಿ ಕಲೆ ಹಾಕಿರುವ ಸಿಬಿಐ ಕರ್ನಾಟಕ, ಆಂಧ್ರ ಎರಡೂ ರಾಜ್ಯದಲ್ಲೂ ತನಿಖೆಯ ಬಾಹುವನ್ನ ಚಾಚಿದ್ಯಂತೆ. ಅದಷ್ಟೇ ಅಲ್ಲದೆ ಇಬ್ಬರು ಶಾಸಕರ ಬಗ್ಗೆಯೂ ಸಿಬಿಐ ಮಾಹಿತಿ ಸಂಗ್ರಹಿಸಿದ್ಯಂತೆ. ಈ ಮೂಲಕ ಕೈಪಡೆಗೆ ಮತ್ತಷ್ಟು ಆತಂಕ ಹುಟ್ಟಿಸುವ ತಂತ್ರವನ್ನ ಸಿಬಿಐ ಮಾಡುವುದು ಸತ್ಯ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿಲುಕಾಕಿಕೊಂಡಿರುವ ಕೈ ಶಾಸಕ ದದ್ದಲ್ ವಿಚಾರಣೆ ಅಳಿಯಿಂದ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ತಯಾರಾಗಿದ್ದಾರಂತೆ. ಹೀಗಾಗಿ ನಾನಾ ಕಸರತ್ತು ಮಾಡ್ತಾ ಇದ್ದು 6 ಅಸ್ತ್ರಗಳ ಪ್ರಯೋಗ ಮಾಡೋದಕ್ಕೆ ಮುಂದಾಕಿದ್ದಾರಂತೆ. ಅವು ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಇಡಿ
ಎಸ್ಐಟಿ ನೋಟಿಸ್ಗೆ ಬಗ್ಗದ ದದ್ದಲ್. ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳಲು ಪ್ಲಾನ್. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದ ಸುಳಿಯಲ್ಲಿ ಸಿಲುಕಿರುವ ಕಾಂಗ್ರೆಸ್ ಶಾಸಕ, ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಇಡಿ ಮತ್ತು ಎಸ್ಐಟಿಗೆ ಸೆಡ್ಡು ಹೊಡೆದಿದ್ದಾರೆ. ಬುಧವಾರದಿಂದ ಶುಕ್ರವಾರದ ತನಕ ಇಡಿ ಮತ್ತು ಎಸ್ಐಟಿ ವಿಚಾರಣೆಗೆ ಭಾಗಿಯಾಗಿದ್ದ ಶಾಸಕ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು. ವಿಚಾರಣೆಗೆ ಹೋಗಿಲ್ಲ. ಇಂದಿನ ವಿಚಾರಣೆಗೆ ಬರುವಂತೆ ಎಸ್ಐಟಿ ಮತ್ತು ಇಡಿ ನೋಟಿಸ್ ಕೊಟ್ಟಿದೆ. ನಿನ್ನೆಯೇ ವಿಚಾರಣೆಗೆ ಹಾಜರಾಗಬೇಕಿದ್ದ ದದ್ದಲ್ ಚಕ್ಕರ್ ಹೊಡೆದಿದ್ದಾರೆ. ಈ ಮಧ್ಯೆ ಬಂಧನದ ಭೀತಿಯಿಂದ ಪಾರಾಗಲು 6 ಮಾಸ್ಟರ್ ಪ್ಲಾನ್ಗಳನ್ನ ಮಾಡಿದ್ದಾರಂತೆ. 10 ದಿನ ಸದನ ಹಿನ್ನೆಲೆ. ದದ್ದಲ್ ಬಂಧನಕ್ಕೆ ಸ್ಪೀಕರ್ ಅನುಮತಿಯನ್ನ ಪಡಿಬೇಕಾಗುತ್ತೆ. ಈ 10 ದಿನದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆಗೆ ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಇಡಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿರುವಂತ ದದ್ದಲ್, ಹೀಗಾಗಿ ಇಡಿ ವಿಚಾರಣೆಯಿಂದ ದದ್ದಲ್ ತಪ್ಪಿಸಿಕೊಂಡು ಹೋಗಿಲ್ಲ. ದದ್ದಲ್ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲು ಪಂಪಣ್ಣ ವಿಚಾರಣೆ ಕೂಡ ಆಗಿಲ್ಲ. ಬಂಧನದಿಂದ ಸದ್ಯಕ್ಕೆ ಬಸನಗೌಡ ದದ್ದಲ್ ಬಂಧನ ಅಷ್ಟು ಸುಲಭವಲ್ಲ. ಒಂದ್ ಕಡೆ ವಿಧಾನಸಭೆ ಅಧಿವೇಶನ ನಡೀತಾ ಇದ್ದು, ಇತ್ತ ದದ್ದಲ್ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಹೀಗಾಗಿ ನಿನ್ನೆ ನೀಡಿದ ಇಡಿ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ಗೆ ಕ್ಯಾರೆ ಎನ್ನುತ್ತಿಲ್ಲ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಸರ್ಕಾರಕ್ಕೆ ಉರುಳಾಗ್ಬಿಟ್ಟಿದೆ. ಸದನದ ಒಳಗೆ ಹೊರಗೆ ಹಗರಣದ ವಿರುದ್ಧ ಪ್ರತಿಪಕ್ಷಗಳು ಮಾತ್ರ ಧ್ವನಿ ಎತ್ತುತ್ತಿದ್ರೆ, ಇದೀಗ ವಾಲ್ಮೀಕಿ ಸಮುದಾಯ ಎಚ್ಚೆತ್ತುಕೊಂಡಿದ್ದು ಸಂಘಟಿತ ಹೋರಾಟಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ವಾಲ್ಮೀಕಿ ಸಮುದಾಯ ಹೋರಾಟಕ್ಕೆ ಸಜ್ಜು. ತುಮಕೂರಿನಿಂದಲೇ ಹೋರಾಟ ಶುರು. ಜುಲೈ 22ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಹಗರಣ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಮುಂಗಾರು ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದಿದೆ. ಸರ್ಕಾರ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನವನ್ನೂ ಮಾಡಿದೆ. ಆದರೆ ಇಷ್ಟು ದಿನ ಸುಮ್ಮನಿದ್ದ ವಾಲ್ಮೀಕಿ ಸಮುದಾಯ ಈಗ ಎಚ್ಚೆತ್ತುಕೊಂಡಿದೆ. ತಮ್ಮ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಲೂಟಿ ಮಾಡಿದವರ ವಿರುದ್ಧ ಹೋರಾಡಲು ಸಜ್ಜಾಗಿದ್ದಾರೆ. ಜುಲೈ 22ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ವಾಲ್ಮೀಕಿ ಸಮುದಾಯದ ಮುಖಂಡರು ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತನಿಖೆಯನ್ನ ಅತಿ ವೇಗವಾಗಿ ಮಾಡಿ ಆ ದರೋಡೆಕೋರರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ನೀವೆಂಥ ಸೊಬೂಬು ನಾಚಿಗೇಡಿನ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀರ. ಈ ರಾಜ್ಯದ ಮುಖ್ಯಮಂತ್ರಿಗಳು, ನ್ಯಾಯವಾದಿಗಳು ಸಹ ಅಪಾರ ಕಾನೂನು ಅನುಭವ ಇರೋರು. ಅಲ್ಲಿ ಕದ್ದಿರೋದು, ದರೋಡೆ ಮಾಡಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ. ವಾಲ್ಮೀಕಿ ಮುಖಂಡರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆರೋಪಿಗಳ ವಿರುದ್ಧ ಕೇವಲ ಭ್ರಷ್ಟಾಚಾರದ ವಿರುದ್ಧದ ಸೆಕ್ಷನ್ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಅವರ ವಿರುದ್ಧ SC ST ಅನುದಾನ ದುರ್ಬಳಕೆ ಸೆಕ್ಷನ್ ಹಾಕಬೇಕು, ಶಾಶ್ವತವಾಗಿ ಜೈಲಲ್ಲಿ ಇರುವಂತೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ 187 ಕೋಟಿ ಏನು ಭ್ರಷ್ಟಾಚಾರ ಆಗಿದೆ, ಇದು ಪೊಲೀಸ್ ಪ್ರಕರಣದಿಂದ ತನಿಖೆ ಮುಗಿಯವರೆಗೂ ಬಹುತೇಕ ಸರ್ಕಾರದ ಅಥವಾ ಕೋರ್ಟ್ನ ಹಂತದಲ್ಲೇ ಇರ್ಬೋದೇನೋ. ಆ ಕಾರಣಕ್ಕೆ ಬಡವರು ಬದುಕು ಬೀದಿಗೆ ಬರಬಾರ್ದು. 187 ಕೋಟಿ ಸಮಾನಾಂತರ ಅನುದಾನನ ಬಿಡುಗಡೆನ ಮಾಡಿ, ತಕ್ಷಣಕ್ಕೆ ಬಿಡುಗಡೆನ ಮಾಡಿ, ಸಾವಿರಾರು ಕೋಟಿ ಅನುದಾನವನ್ನು ಬಡವ್ರನ್ನ ಅನ್ನನ ಕಿತ್ಬಿಟ್ಟು ಇನ್ನೊಬ್ರಿಗೆ ಕೊಡ್ತೀವಿ. ಆ ಬಡವ್ರದ್ದು ಕಿತ್ಬಿಟ್ಟು ಕಡ್ಬಡವ್ರಿಗೆ ಕಿತ್ಬಿಟ್ಟು ಈ ಬಡವ್ರಿಗೆ ಕೊಡೋದನ್ನ ಇದು ಸಾಮಾಜಿಕ ನ್ಯಾಯ ಅಂತ ಕರೀತಾರ? ಇದಕ್ಕೆ ಸುದೀರ್ಘ 30-35 ವರ್ಷ ನಾನು ಸಾಮಾಜಿಕ ನ್ಯಾಯದ ಪರ ಅಂತಂದು ಹೇಳ್ತೀರ. ಇದ ಸಾಮಾಜಿಕ ನ್ಯಾಯ? ಕಡುಬಡವ್ರದ್ದು ಕಿತ್ತು ಇನ್ನೊಬ್ಬಡವ್ರಿಗೆ ಕೊಡೋದು. ಇನ್ನು ಸರ್ಕಾರ ಲೂಟಿ ಹೊಡೆದ 187 ಕೋಟಿ ರೂಪಾಯಿ ತನಿಖೆಯಲ್ಲಿದೆ. ತನಿಖೆ ಮುಗಿಯುವ ತನಕ ಆ ಹಣ ವಾಪಸ್ ಬರೋದಿಲ್ಲ. ಹಾಗಾಗಿ ಸರ್ಕಾರ ವಿಶೇಷ ಪ್ಯಾಕೇಜ್ ಅಂತ 187 ಕೋಟಿ ರೂಪಾಯಿ ಘೋಷಣೆ ಮಾಡಬೇಕು. ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದರೆ ಐತಿಹಾಸಿಕ ಹೋರಾಟ ನಡೆಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್